ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತೆ ಜಗತ್ತಿನ ಗಮನ ಸೆಳೆದಿದ್ದಾರೆ. ಒಂದು ಭೀಕರ ಅಣುಶಕ್ತಿ ಹೊಂದಿದಂತ ಅಮೆರಿಕದ ಜಲಂತರ್ಗಾಮಿ ಗಿಬ್ರಾಲ್ಟರ್ನ ಬಳಿ ಕಾಣಿಸಿಕೊಂಡಿದೆ. ಸಾಮಾನ್ಯವಾಗಿ ಇಂತಹ ಅಣು ಜಲಂತರ್ಗಾಮಿಗಳ ಸ್ಥಳವನ್ನು ಅಮೆರಿಕ ಬಹಿರಂಗಪಡಿಸದೇ ಇಲ್ಲ. ಆದ್ರೆ ಈಗ ಸ್ವಂತ ಅಮೆರಿಕ ನೌಕಾಪಡೆ ಅದರ ಫೋಟೋ ಬಿಡುಗಡೆ ಮಾಡಿದೆ. ಇದು ಕೇವಲ ಸೇನಾ ಚಲನವಲನವೇ ಅಥವಾ ಇರಾನ್ಗೆ ಕೊಟ್ಟ ನೇರ ಎಚ್ಚರಿಕೆ ಏನಂದ್ರೆ, ವರದಿಗಳ ಪ್ರಕಾರ ಓಹಿಯೋ ಕ್ಲಾಸ್ ಅಣು ಜಲಂತರ್ಗಾಮಿ ಗಿಬ್ರಾಲ್ಟರ್ನ ಬಂದರಿಗೆ ಪ್ರವೇಶಿಸಿದೆ. ಈ ಜಲಂತರ್ಗಾಮಿ ಟ್ರೈಡೆಂಟ್ ಸೆಕೆಂಡ್ ಅಣು ಕ್ಷಿಪಣಿಗಳನ್ನು ಹೊತ್ತುಕೊಳ್ಳುವಂತ ಸಾಮರ್ಥ್ಯವನ್ನು ಹೊಂದಿದೆ. ಇದಕ್ಕಿಂತ ಆತಂಕಕಾರಿ ವಿಷಯ ಏನಂದ್ರೆ, ಟ್ರಂಪ್ ಇತ್ತೀಚೆಗೆ ಇರಾನ್ಗೆ ನೀಡಿದ ಶಾಂತಿ ಪ್ರಸ್ತಾವನೆಯನ್ನು ಸಂಪೂರ್ಣ ತಿರಸ್ಕಾರ ಮಾಡಿದ್ದಾರೆ. ಅದರ ನಂತರವೇ ಈ ಅಣುಶಕ್ತಿ ಜಲಂತರ್ಗಾಮಿಯನ್ನ ಸಾರ್ವಜನಿಕವಾಗಿ ಕಾಣಿಸಿಕೊಂಡಿದೆ. ಇದೀಗ ಜಗತ್ತಿನ ಗಮನ ಒಂದೇ ಒಂದು ಪ್ರಶ್ನೆ ಇದೆ, ಮತ್ತೆ ಆರಂಭ ಆಗತ್ತಾ ಅಮೆರಿಕದ ಯುದ್ಧ? ಇರಾನ್ ಈಗಾಗಲೇ ಹರ್ಮೂಜ್ ಸಮುದ್ರ ಮಾರ್ಗದ ಮೇಲೆ ಸಂಪೂರ್ಣವಾಗಿ ಬಿಗಿ ಹಿಡಿತವನ್ನು ಪಡ್ಕೊಂಡಿದೆ. ಜಗತ್ತಿನ ಸುಮಾರು 20% ತೈಲ ಸಾಗಣೆ ಇದೇ ಮಾರ್ಗದ ಮೂಲಕ ಸಾಗುತ್ತೆ. ಒಂದು ವೇಳೆ ಯುದ್ಧ ಮತ್ತೆ ಪುನರಾರಂಭ ಆದರೆ ತೈಲದ ಬೆಲೆ ಭಾರಿ ಇರಬಹುದು. ಜಾಗತಿಕ ಆರ್ಥಿಕತೆ ಮತ್ತೆ ಕುಸಿಬಹುದು. ಮಧ್ಯಪ್ರಾಚ್ಯ ಮತ್ತೊಮ್ಮೆ ಬೆಂಕಿಗೆ ಆಹುತಿಯಾಗಬಹುದು. ಅಮೆರಿಕದ ಈ ಅಣು ಜಲಂತರ್ಗಾಮಿ ಪ್ರದರ್ಶನವನ್ನ ಬಹುತೇಕ ರಕ್ಷಣಾ ತಜ್ಞರು ಪವರ್ ಸಿಗ್ನಲ್ ಅಂತ ಕರೀತಾ ಇದ್ದಾರೆ. ಆದರೆ ಅಮೆರಿಕ ಯುದ್ಧಕ್ಕೆ ಸಿದ್ಧ ಎಂಬ ಮೌನ ಸಂದೇಶವನ್ನು ನೀಡಿದೆ. ಆದರೆ ಇನ್ನೂ ಒಂದು ಪ್ರಶ್ನೆ ಉಳಿದಿದೆ ಸ್ನೇಹಿತರೆ, ಇದು ಕೇವಲ ಭಯ ಹುಟ್ಟಿಸುವ ತಂತ್ರವೇ ಅಥವಾ ದೊಡ್ಡ ದಾಳಿಗೆ ಮುನ್ನದ ಟ್ರೇಲರ? ನಿಮ್ಮ ಅಭಿಪ್ರಾಯ ಏನು ಅಂತ ತಿಳಿಸಿ ಸ್ನೇಹಿತರೆ. ಆದರೆ ಡೊನಾಲ್ಡ್ ಟ್ರಂಪ್ ರವರು ಅಮೆರಿಕದ ಇತಿಹಾಸದ ಅಮೆರಿಕ ಒಬ್ಬ ಹಿರಿಯಣ್ಣ ಶಕ್ತಿಶಾಲಿ ದೇಶ ಎನ್ನುವಂಥ ಹೆಸರನ್ನು ಹಾಳು ಮಾಡೋದಕ್ಕೋಸ್ಕರನೇ ಬಂದಿದ್ದಾರೆ ಅಂತಲೇ ಅನಿಸುತ್ತೆ ಸ್ನೇಹಿತರೆ. ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.